ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹೇಳ್ತಾ ಇದ್ದೀರಾ? ಮತ್ತಿನ್ನೇನು ದೊಡ್ಡ ಯಜಮಾನರು, ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಅವಳಿಗೆ ಒಂದು ಕೆಲಸ ಮಾಡೋದಕ್ಕೂ ಬಿಡ್ತಿಲ್ಲ. ಅಡುಗೆ ಮಾಡ್ತೀನಿ ಅಂದರೆ ಅದಕ್ಕೂ ಬಿಡಲ್ಲ, ಕಾಫಿ ಲೋಟ ಎತ್ತೋದಕ್ಕೂ ಬಿಡೋದಿಲ್ಲ. ಅದಕ್ಕೆ ನಾನು ತಮಾಷೆ ಮಾಡಿದೆ, ಬೇರೆ ಯಾರ್ದಾದ್ರು ಮನೇಲಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಅಂತ. ಬೆಳಗ್ಗೆಯಿಂದ ದುಡ್ದಿರೋದೇ ಸಾಕು, ವಿಶ್ರಾಂತಿ ತಗೋ ಅಂತ ಅವಳು ಬಲವಂತ ಮಾಡ್ತಾನೆ ಇದ್ದೀರಾ. ಓಹ್, ನೀವು ಆ ಅರ್ಥದಲ್ಲ ಹೇಳಿದ್ದು. ಸರ್ತಿ ಪಾರುಗೆ 5 ತುಂಬಿ 6ನೇ ತಿಂಗಳಿಗೆ ಬಿತ್ತಲ್ವಾ, ಅವಳಿಗೆ ಇವಾಗ ಸಾಧ್ಯವಾದಷ್ಟು ವಿಶ್ರಾಂತಿ ಕೊಡಬೇಕು, ಅದಕ್ಕೆ ಹಾಗಂದೆ ಅಷ್ಟೇ. ನಿಮ್ಮ ಮಗಳನ್ನ ಇಷ್ಟಾದ್ರೂ ಕಂಟ್ರೋಲಿಗೆ ತಗೊಳ್ಳಿಲ್ಲ ಅಂದರೆ ಅವಳು ತಾನು ಬಸ್ರಿ, ತಾನು ಆರೈಕೆ ಮಾಡಿಸ್ಕೊಬೇಕು, ತಾನು ವಿಶ್ರಾಂತಿ ತಗೋಬೇಕು ಅನ್ನೋದನ್ನ ಮರ್ತು ಬಿಡ್ತಾಳೆ. ಅದಕ್ಕೆ ಈ ರೀತಿ ದಬಾಯಿಸಿ ಅವಳ ಒಂದು ಕಡೆ ಕೂರಿಸ್ಬೇಕು. ಇದಕ್ಕೆ ಪಾರು ಅಪ್ಪನಾಗಿ ನನ್ನ ಒಪ್ಪಿಗೆನೂ ಇದೆ. ಅಯ್ಯೋ ಅಪ್ಪ, ಆದ್ರೆ ಈ ಅಕ್ಕ ಪಾಪ ಬಾವನ ಒಳ್ಳೆ ಉದ್ದೇಶನ ಅರ್ಥನೇ ಮಾಡ್ಕೋತಿಲ್ಲ. ಮೊನ್ನೆ ಏನಂತಿದ್ಲು, ಅಪ್ಪ ನಾನು ಈ ಮನೆಯೊಳೆ ತಾನೆ, ನನ್ನ ಕೈಲಾಗಿದ್ದ ಕೆಲಸ ಮಾಡ್ತೀನಿ, ನನಗೆ ಯಾರ ಅಪ್ಪನೇನೂ ಬೇಕಾಗಿಲ್ಲ ಅಂತ. ಆದ್ರೆ ಇವತ್ತು ಈ ಜಗಳ ಗಂಟೆ ಹಂಗೆ ಜಗಳ ಮಾಡಿದ್ರೆ ಏನ್ ಮಾಡ್ತೀಯ? ಏಯ್ ಗಣಿ, ನನ್ನನ್ನ ಜಗಳ ಗಂಟೆ ಅಂತೀಯನ? ಅಯ್ಯೋ ಅಯ್ಯೋ ಅಕ್ಕ ಅಕ್ಕ, ಇಲ್ಲ ಇಲ್ಲ ಇಲ್ಲ, ನನ್ನ ಹೆಂಡತಿನ ಜಗಳ ಗಂಟಿ ಅಂತ ಹೇಳ್ತೀಯಾ? ಕಿವಿ ಹಿಂಡು ಬಾ ಪ್ಲೀಸ್. ಅಯ್ಯೋ ಅಯ್ಯೋ ಬಿಡಕ್ಕ. ನೀವಿಬ್ಬರು ಯಾವಾಗಲೂ ಹೀಗೆ ಇರಿ ದೊಡ್ಡ ಯಜಮಾನ್ರೆ. ನೆನ್ನೆ ನೀವಿಬ್ಬರು ಬಿಗುಮ ಅಂದಿಂದ ಇದ್ದಿದ್ದು ನೋಡಿ ಗಣಿಗೇನೋ ಸಮಜಾಯಿಸಿ ಕೊಟ್ಟೆ, ಆದರೆ ನನಗೆ ಒಳಗೊಳಗೆ ಆತಂಕ ಇತ್ತು. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಶುರುವಾಗಿದೆಯಾ ಅಂತ ನಿನ್ನೆ ರಾತ್ರಿ ಇಡೀ ಯೋಚನೆ ಮಾಡಿದ್ದೀನಿ ಗೊತ್ತಾ. ಆದರೆ ಈಗ ನೀವಿಬ್ಬರು ಹೀಗೆ ಅನ್ಯೋನ್ಯವಾಗಿರೋದನ್ನು ನೋಡಿ ತುಂಬ ಖುಷಿ ಆಗ್ತಿದೆ. ಯಾವಾಗಲೂ ಹೀಗೆ ಇರಿ. ಜನನಿ ಪುಟ್ಟ, ಇಷ್ಟೇನಾ ಕಂದ ನೀನು ಚಿಕ್ಕಮ್ಮನ ಅರ್ಥ ಮಾಡ್ಕೊಂಡಿರೋದು? ಎಲ್ಲ ಅಮ್ಮಂದ್ರ ತರ ನಾನು ಸಹಜವಾಗಿ ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತೀನಿ. ಹಾಗಂತ ಕಂಡವ್ರ ಮಗಳನ್ನ ಬಾವಿಗೆ ತಳ್ಳಿ ಆಳ ನೋಡೋಕ್ ಕೆಟ್ಟ ಬುದ್ಧಿ ನನಗಿಲ್ಲಮ್ಮ, ಇಲ್ಲ. ನಾನು ಈ ಮನೆಗೆ ಬರ್ತಿದ್ದ ಹಾಗೆ ಆ ದಾಮಿನಿ ಮಾತನ್ನ ಕಟ್ಕೊಂಡು ಪಾರ್ವತಿ ಮನ್ಸನ್ನ ನೋಡ್ತಿದ್ದನು ನಿಜ. ನೀ ನನಗೆ ಪಾರ್ವತಿ ಬಗ್ಗೆ ಹೇಳಿದ್ಮೇಲೆ ನನಗೂ ಪಾರ್ವತಿ ಒಳ್ಳೆತನದ ಬಗ್ಗೆ ಅರ್ಥ ಆಯ್ತು. ಇನ್ನು ಆ ರಾಣನಿಂದ ನಿನ್ನ ಅಳಿಯಂದ್ರನ್ನ ಬಚಾವ್ ಮಾಡಕ್ಕೆ ಅವರಿಬ್ರು ಗಂಡ ಹೆಂಡತಿ ಮಾಡಿರೋ ತ್ಯಾಗ ಗೊತ್ತಾದ್ಮೇಲಂತೂ ನನಗೆ ಪಾರ್ವತಿ ಮೇಲೆ ತುಂಬಾನೇ ಗೌರವ ಬಂದ್ಬಿಟ್ಟಿದೆ ಕಂದ. ಅದಕ್ಕೆ ನಾನು ಕೂಡ ಪಾರ್ವತಿ ಆದಷ್ಟು ಬೇಗ ಈ ಅರ್ಥನ್ ಕೋಟೆಗೆ ಬರ್ಲಿ ಅಂತಾನೆ ಹೀಗೆಲ್ಲ ಮಾಡ್ತಿರೋದು. ಕೆಲವು ಸಲ ಏನಾಗುತ್ತೆ ಗೊತ್ತಾ ಮಗಳೇ, ನಾವು ಮೈ ಮೇಲೆ ಬಿದ್ದು ಹತ್ರ ಹೋದಷ್ಟು ಜನ ನಮ್ಮಿಂದ ದೂರ ಹೋಗ್ತಾರೆ. ಅದೇ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ಬಿಟ್ರೆ ಅವರೇ ನಮಗ್ ಹತ್ರ ಆಗ್ತಾರೆ. ಹಾಗೆ ನಿಮ್ ಪಾರ್ವತಿ ಅಕ್ಕಂಗೂ ನಿಮ್ ಭಾವಂಗೂ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಆದಷ್ಟು ಬೇಗ ಅವ್ರಿಗೆ ಮನೆಗೆ ಬರ್ಬೋದೇನೋ ಅಂತ ನಾನಾಗ ಅಂದೆ ಕಂದ. ನಿನಗ ಅದು ಬೇಜಾರಾಗತ್ತೆ ಅನ್ನೋದಾದ್ರೆ ನಾನು ಇನ್ ಮುಂದೆ ಹಾಗೂ ಮಾತಾಡೋದೇ ಇಲ್ಲ, ಸರಿನಾ? ಆದ್ರೆ ಇದೇ ಕೊನೆ. ಇನ್ನೊಂದ್ಸಲ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾಗಿತ್ತು ಅಂತ ಮಾತ್ರ ಹೇಳ್ಬಾರ್ದು, ಸರಿನಾ? ಯಾಕಂದ್ರೆ ನೀನು ನಿಮ್ ಪಾರ್ವತಿ ಅಕ್ಕನ ತ್ಯಾಗಕ್ಕೆ ಬೆಲೆ ಕೊಡ್ಬೇಕು ಅಲ್ವಾ? ನೊಂದ್ಕೋಬೇಡ ಕಂದ, ನೊಂದ್ಕೋಬೇಡ.
ಪ್ರೀತು ನೆನ್ಪಿದೆ ತಾನೆ ಅತ್ತೆ ಮಾವನ್ ಪ್ರಕಾರ ಇವತ್ತು ಈಗ ನೀನನ್ನ ಹೊರ ಕರ್ಕೊಂಡು ಹೋಗ್ತಾ ಇದ್ಯಾ. ಆದ್ರೆ ನಾವು ನಿಜವಾಗ್ಲೂ ಆಚೆ ಹೋಗ್ತಿರೋದು ಬ್ರೋ ಮತ್ತೆ ಅದಕ್ಕೆ ವಿಷಯದಲ್ಲಿ ಪತ್ತೆದಾರಿ ಕೆಲಸ ಮಾಡಕ್ಕೆ, ರೈಟ್? ಎಸ್. ಆದ್ರೂ ಜನನಿ ನಮ್ಮವ್ರ ಬಗ್ಗೆ ಪತ್ತೆದಾರಿ ಕೆಲಸ ಬೇಕಾ? ಇದೊಂದು ವಿಷಯದಲ್ಲಿ ಬೇಕು ಪ್ರೀತು. ಏನ್ ಪ್ರೀತು ಬೇಜಾರ್ ಮಾಡ್ಕೊಂಡು ನಿಂತಿದ್ಯಲ್ಲ, ನಾನೇನೋ ನಿಮ್ಮ ಅಣ್ಣ ಅದಕ್ಕೆಗೆ ಏನೋ ಅನ್ಯಾಯ ಮಾಡೋದಿಕ್ ಹೊರಟಿದ್ದೀನಿ ಅನ್ನೋ ತರ. ನಾನ್ ಹೊರಟಿರೋದು ಅಕ್ಕ ಭಾವ ಯಾವ್ದಾದ್ರು ಕಷ್ಟದಲ್ಲಿ ಸಿಕ್ಕಾಕೊಂಡಿದಾರ ಅಂತ ಪತ್ತೆ ಮಾಡೋದಿಕ್ಕೆ. ಅದ್ ನೆನ್ಪಿರ್ಲಿ ನಿಂಗೆ. ಪ್ರೀತು, ಈ ಸಲ ಏನಾದ್ರು ಆ ರಾಣನ್ ತರ ಮತ್ಯಾರ್ದೋ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ರೆ, ಇಲ್ಲ ಬೇರೆ ಯಾರಿಂದನಾದ್ರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಅಂತ ನನಗೇನಾದ್ರೂ ಗೊತ್ತಾದ್ರೆ ಸೀದಾ ಬಂದು ಅತ್ತೆ ಮಾವನ ಹತ್ರ ಹೇಳ್ತೀನಿ. ಆಮೇಲೆ ನಮ್ ಇಡೀ ಅರಸನ್ ಕೋಟೆ ಸೈನ್ಯ ಒಂದ್ ಕಡೆ, ಆ ಶತ್ರುಗಳ ಸೈನ್ಯ ಇನ್ನೊಂದ್ ಕಡೆ. ಆಮೇಲೆ ಸಾಕು ಮೂವಿ ನೋಡೋಕ್ಕಿಂತ ಮುಂಚೆನೆ ಯಾರು ರಿವ್ಯೂ ಬರೆಯಲ್ಲ. ಆಮೇಲೆ ಲಿಸನ್, ಬ್ರೋ ಅದಕ್ಕೆ ಬಿಹೇವಿಯರು, ಪಾರ್ವತಿ ಅದಕ್ಕೆ ಹಾಕ್ತಿರೋ ನಿನ್ ಡ್ರೆಸ್ ಕೋಡ್ ಸೀಕ್ರೆಟ್ ಗೊತ್ತಾಗೋವರೆಗೂ ಅದು ನಿನ್ನ ಇಮ್ಯಾಜಿನೇಷನ್ ಮಾತ್ರ, ನನ್ನ ಇಮ್ಯಾಜಿನೇಷನ್ ಅಲ್ಲ. ನನಗೆ ಇನ್ಫಾರ್ಮೇಶನ್ ಬೇಕು, ಅದು ಸಾಲಿಡ್ ಪ್ರೂಫ್ ಜೊತೆಗೆ. ಆಗಲ್ಲ ಗುರು. ಮತ್ತಿನ್ನೇನು, ರೂಮ್ ಒಳಗೆ ನನ್ನ ನಿಲ್ಸ್ಕೊಂಡು ನನಗೆ ಇನ್ಫಾರ್ಮೇಶನ್ ಬೇಕು, ಪ್ರೂಫ್ ಬೇಕು ಅಂತ ಕೇಳಿದ್ರೆ ಎಲ್ಲಿಂದ ತರ್ಲಿ ನಾನು? ಸರಿ ಈಗ ಇದೇ ಸ್ಮೈಲ್ ಅಲ್ಲಿ ನನ್ನನ್ನ ಅರ್ಸನ್ ಕೋಟೆ ಟರ್ನಿಂಗ್ ವರ್ಗೂ ಬಿಟ್ಬಿಡು. ಅಲ್ಲಿಂದ ನಾನು ಪಾರ್ವತಿ ಅಕ್ಕನ್ ದಾರಿ ಹಿಡಿತೀನಿ. ಓಕೆ ಮೇಡಮ್. ಅತ್ತೆ, ಬಾಮ ಜನನಿ, ನಾನೇ ನಿನ್ನನ್ನ ಕರೆಯೋಣ ಅನ್ಕೊಂಡಿದ್ದೆ. ಏನ್ ವಿಷಯ ಅತ್ತೆ? ನನ್ನ ಎರಡೂ ಮೊಮ್ಮಕ್ಕಳಿಗೂ ಸ್ವೆಟರ್ ಹೆಣಿಯೋಣ ಅನ್ಕೋತಾ ಇದ್ದೀನಿ. ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ? ಇದು ನಿಮ್ಮ ಮೊಮ್ಮಗು ಅತ್ತೆ, ನಿಮಗೆ ಯಾವ್ದು ಇಷ್ಟನೋ ಆ ಕಲರ್ ಕಾಂಬಿನೇಷನ್ ಮಾಡಿ, ನನಗ್ ಸಂತೋಷನೇ. ಪಾರ್ವತಿನಂತೂ ಹೋಗಿ ಕೇಳಕ್ಕಾಗಲ್ಲ, ನಿನ್ನನ್ನಾದ್ರೂ ಕೇಳೋಣ ಅಂತ ಅನ್ಕೊಂಡೆ. ಬಟ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿರೋದಕ್ಕೆ. ನೋಡ್ತಾ ಇರು, ಇಬ್ರು ಮೊಮ್ಮಕ್ಕಳಿಗೂ ಒಂದೇ ಕಲರ್ ಕಾಂಬಿನೇಷನ್ ನಲ್ಲಿ ಒಂದೇ ತರ ಸ್ವೆಟರ್ ಹೆಣಿತೀನಿ. ಬಾ ಕೂತ್ಕೋ, ನಿನ್ಗೂ ಕಾಲ್ಚೀಲ ಹೆಣಿಯೋದನ್ನ ಹೇಳ್ಕೊಡ್ತೀನಿ. ಸಾರಿ ಅತ್ತೆ. ಯಾಕಮ್ಮ? ಅದು ಮನೇಲಿ ಕೂತು ತುಂಬಾ ಬೋರ್ ಆಗ್ತಿತ್ತು, ಅದಕ್ಕೆ ಇವತ್ತು ಪ್ರೀತು ಜೊತೆ ಆಫೀಸಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಅಷ್ಟೇನಾ? ಸಂತೋಷವಾಗಿ ಹೋಗ್ಬಾ. ಅಲ್ಲೂ ಕೂತು ಬೋರ್ ಆದ್ರೆ ನಿನ್ ಗಂಡನ್ ಹಾರಿಸ್ಕೊಂಡು ಎಲ್ಲಿಗ್ ಬೇಕಾದ್ರೂ ಹೋಗ್ಬಾ ಅಮ್ಮ, ನನ್ ಪೂರ್ತಿ ಪರ್ಮಿಷನ್ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.